ಮೇಲ್ ನರ್ಸ್ ಕೃಷ್ಣ ಯಾರು? ನಾನೇ ಸರ್. ನೀವಿಬ್ರು ಹೊರಗಡೆ ಇರಿ. ಮೊನ್ನೆ ಫಸ್ಟ್ ಫ್ಲೋರ್ ವಾರ್ಡ್ ನಂಬರ್ 4 ನಲ್ಲಿ ನೈಟ್ ಡ್ಯೂಟಿ ನಿಂದೆ ತಾನೆ? ಹೌದು ಸರ್. ರಾತ್ರಿ ಎಷ್ಟು ಗಂಟೆನಲ್ಲಿ ವಾರ್ಡ್ ನೋಡಕ್ ಹೋದೆ ನೀನು? 10 ಗಂಟೆಗೆ ಒಂದ್ಸಲ, 11 ಗಂಟೆಗೆ ಒಂದ್ಸಲ, 11:30 ಒಂದ್ಸರಿ ಹೋಗಿದ್ದೆ ಸರ್. ಅದೇನು ಅಷ್ಟು ಸಲ ಹೋಗಿತ್ತು? ಸರ್ 2 ಸರಿ ಪಿಲ್ಸ್ ತಗೊಂಡೋಗಿದ್ದೆ, ಒಂದ್ಸರಿ ಬಿಸಿನೀರು ತಗೊಂಡೋಗಿದ್ದೆ ಸರ್. ಆಗ ಪೇಷಂಟ್ ಏನ್ ಮಾಡ್ತಾ ಇದ್ದ? ಮಲಗಿದ್ರು ಸರ್, ಮಂಚದ ಮೇಲೆ ಮಲಗಿದ್ರು ಸರ್. ಮಂಚದ ಮೇಲೆ ಮಲಗಿದ್ನ? ಕೃಷ್ಣ, ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ನಾನ್ಯಾಕೆ ಸುಳ್ಳು ಹೇಳಿ? ಕೊಲೆಯಾದ ಮನುಷ್ಯ ಉಮೇಶನೇ ಚೂರಲ್ಲಿ ಚುಚ್ಚಿದ್ದು ಅಂತ ಹೇಳ್ಸತ್ತಿದ್ದಾನೆ. ನೀನ್ ಹೇಳ್ತಾ ಇದ್ದೀಯಾ ಉಮೇಶ ರಾತ್ರಿ ವಾರ್ಡ್ನಲ್ಲೇ ಇದ್ದ ಅಂತ. ಇದರಲ್ಲಿ ಯಾವ್ದು ನಿಜ? ಆ ಉಮೇಶನೇ ಬೇರೆ ಇರ್ಬೋದು, ಅವನೇ ಅಂತ ಹೇಗೆ ಹೇಳ್ತೀರಿ? ಹಾಗ ಸಂದರ್ಭ ಬರುತ್ತೆ, ಆಗ ನಾನೇ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ, ಈ ಉಮೇಶ್ಗೆ ನರ್ಸಿಂಗ್ ಹೋಮ್ ಚಾರ್ಜಸ್ ಎಲ್ಲ ಯಾರು ಕಟ್ತಾ ಇದ್ರು? ಲಾಯರು ಶಾಂತಿ ಇದಾರಲ್ಲ ಅವರು. ಮೇಲ್ ನರ್ಸ್ ಕೃಷ್ಣ ಇದ್ದಾನಲ್ಲ, ಅವನ ಅಡ್ರೆಸ್ ಸ್ವಲ್ಪ ಬೇಕಾಗಿತ್ತು ನನಗೆ. ಕೊಡ್ತೀನಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಏನ್ ಪಾನಕ್ ಪೂಜೆ ನಡೀತಾ ಇದೆ? ನೀವಿಲ್ಲಿ ಯಾಕೆ ಬಂದ್ರೆ? ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಪಡೆಯೋದಿಕ್ಕೆ. ಏನ್ ಕೃಷ್ಣ, ಇದ್ದಕ್ಕಿದ್ದ ಹಾಗೆ ಕೆಲಸಕ್ಕೆ ರಜಾ ಹಾಕಿ ಮನೇಲಿ ಕುಡಿತಾ ಕೂತ್ಕೊಂಡಿದ್ಯಲ್ಲ, ಯಾಕೆ? ಮನಸ್ಸರಿ ಇಲ್ಲ ಅದಕ್ಕೆ. ಕಳ್ಳನ ಮನಸ್ಸು ಹೊಳ್ಳಿಗೆ ಅಂತ ಹಾಗೆ ಮಾಡಬಾರ್ದನ್ನ ಮಾಡಿದ್ರೆ ಮನಸ್ಸು ಹೇಗೆ ಸರಿ ಇರುತ್ತೆ? ನನ್ನ ಮಾತು ಕೇಳಿ ನಿಜಾನ್ ಒಪ್ಕೊ. ಯಾವ್ದ್ರ ನಿಜ? ಶ್ರೀವತ್ಸನ ಕೊಲೆಯಾದ ರಾತ್ರಿ ಉಮೇಶ ಆಸ್ಪತ್ರೆನಲ್ಲಿ ಇರ್ಲಿಲ್ಲ, ಹೌದಾನೆ? ಹೌದು. ಆಸ್ಪತ್ರೆಯಲ್ಲಿ ಇದ್ದಿದ್ದು ನಿಜ. ನೋಡ್ದವ್ರಿಗಿಂತ ಹೆಚ್ಚಾಗಿ ಹೇಳ್ತಿದ್ರಲ್ಲ ನೀವು. ಕೃಷ್ಣ, ದುಡ್ಡಿಗೆ ಆಸೆ ಪಟ್ಟು ಒಬ್ಬ ಕೊಲೆಗಾರನಿಗೆ ಶಿಕ್ಷೆ ಆಗೋದನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಡಬೇಡ. ನಾಳೆ ನಿಜ ಗೊತ್ತಾಗಿ ಸುಳ್ಳು ಹೇಳಿದ್ದಕ್ಕೆ ಸಾಯೋವರೆಗೂ ಕಂಬಿ ಎಣಿಸಬೇಕಾಗತ್ತೆ ನೀನು. ನಾನು ಯಾರು ಗೊತ್ತಾ? ಐ ವಿಟ್ನೆಸ್. ಈ ಕೇಸ್ ನಿಂತಿರೋದೆ ನನ್ನ ಮಾತನ್ನ ಆಧಾರದ ಮೇಲೆ. ಈ ಕೇಸ್ ಅನುಕೂಲವಾಗ್ಲಿ ಅಂತ ಎದುರು ಪಾರ್ಟಿ ಸಾಕ್ಷಿ ಎದುರಿಸ್ತೀರಂದ್ರೆ ವಂಡರ್ಫುಲ್. 24 ಗಂಟೆಗಳಲ್ಲಿ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ಯಾ ನೀನು? ಇದನ್ನೆಲ್ಲ ಲಾಯರ್ ಉಷಾ ಜೀವನ ಹೇಳ್ಕೊಟ್ಲೆ ನಿನಗೆ? ನಿಮ್ಮ ರೇಡಿಯೋಗೆ ಹೋಗ್ತೀರಾ ಇಲ್ವೋ? ಏನೋ ಮಾಡ್ತೀಯಾ? ಪೊಲೀಸ್ಗೆ ಫೋನ್ ಮಾಡ್ತೀನಿ. ಮಗನೇ, ನಾನು ಪೊಲೀಸ್ ಕಣೋ. ನೀವ್ಯಾವ ಸೀಮೆ ಪೊಲೀಸ್ನವ್ರಿ? ರೌಡಿ ಆಗಿ ಬಂದು ನುಗ್ಗಿ ಸಾಕ್ಷಿನ ಬೆದರಿಸಿ ಸುಳ್ಳು ಹೇಳ್ಸಕ್ ನೋಡ್ತಿದ್ದೀರೇನ್ರಿ? ಯು ಬ್ಲಡಿ ರಾಸ್ಕಲ್. ಹೇಳಿದ್ದಕ್ಕೆ ಜವಾಬ್ ಹೇಳು ಅಂದ್ರೆ ಸಿಕ್ಕಾಬಟ್ಟೆ ಕುಡಿದ್ಬಿಟ್ಟು ತಲೆಯೆಲ್ಲ ಹಾಡ್ತಾ ಇದೀಯ. ಎದ್ದಳ ಮೇಲೆ ಹೇಳಿಲ್ಲ ಅಂದ್ರೆ ಸೊಂಟದ ಕೀಲು ಕಳಿಸ್ಬಿಡ್ತೀನಿ ಬಡವ. ಎಳ ಮೇಲೆ. ಕೃಷ್ಣ, ಹೇ ಕೃಷ್ಣ, ಮೈ ಗಾಡ್,
ಏನಾಯ್ತು ಕೃಷ್ಣನಿಗೆ? ಏನ್ ಮಾಡ್ಬಿಟ್ರಿ ನೀವು? ಹಿ ಇಸ್ ಡೆಡ್. ಕೊಲೆ, ಲಾಯರ್, ಇವ್ರು ಅವನು ಕೊಲೆ ಮಾಡ್ಬಿಟ್ರು. ನೋ ನೋ, ನಾನು ಅವನ್ನ ಕೊಲೆ ಮಾಡ್ಲಿಲ್ಲ. ಮಿಸ್ಟರ್ ಶಂಕರ್, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾತ್ರಕ್ಕೆ ಯಾರು ಬೇಕಾದ್ರೂ ಹೊಡೆದು ಸಾಯಿಸಬಹುದು ಅಂತ ತಿಳ್ಕೊಂಡಿದ್ದೀರೇನು? ಸಾಯುವಂತ ಹೊಡೆತ ನಾನೇ ಹೊಡೆದಿಲ್ಲ ಮಿಸ್. ಅಂದ್ರೆ ಮೆತ್ ಹೊಡೆದದ್ದು. ಹಾಗಾದ್ರೆ ಕೊಲಗಾರ ಯಾರು? ಉಮೇಶನೋ ನೀವು? ಓಹೋ, ನನ್ ಸಿಕ್ಕಾಕ್ಸೋದಕ್ ಮಾಡಿರೋ ಏರ್ಪಾಡ ಇದು? ಮಿಸ್ಟರ್ ಶಂಕರ್, ಇಲ್ಲಿಗೆ ಬನ್ನಿ ಅಂತ ನಾವು ನಿಮ್ಮನ್ನ ಕರೆಸಿದ್ವಾ? ಇವನ ಹೊಡೆದು ಚಿತ್ರಹಿಂಸೆ ಮಾಡಿ ಅಂತ ನಾವು ಹೇಳ್ಕೊಟ್ವಾ? ನೀವೇ ಹುಡ್ಕೊಂಡು ಬಂದು ನಮ್ಮ ಸಾಕ್ಷಿನ ಸುಳ್ಳು ಮಾಡೋದಕ್ಕೆ ಪ್ರಯತ್ನ ಪಟ್ಟು ನಮ್ಮ ಮೇಲೆ ಅಪವಾದ ಹೊರಿಸ್ತೀರಾ? I know why you have killed my eyewitness. You bloody rogue! Stop it! ಇವ್ರ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ಐ ಎಕ್ಸ್ಪೆಕ್ಟೆಡ್. ಅದಕ್ಕೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಅಷ್ಟರಲ್ಲಿ ಎಂಥ ಅನಾಹುತ ಮಾಡಿದ ನೋಡಿ. ಮಿಸ್ಟರ್ ಶಂಕರ್, ಯಾವ ಕಾರಣಕ್ಕೋಸ್ಕರ ನೀವು ಇವ್ರನ್ನ ಹುಡ್ಕೊಂಬಂದ್ರಿ? ನಿಜನ್ ಬಾಯ್ ಬಿಡ್ಸೋದಕ್ಕೆ. ಹೇಳಿದ್ರ ಸರ್, ನಿಜನ ಬಾಯ್ ಬಿಡ್ಸೋದಕ್ಕೆ ಹೊಡೆದು ಸಾಯಿಸೋದು? ನೋ, ಖಂಡಿತ ನಾನು ಹೊಡೆದಿಟ್ಟಿನಿಂದ ಅವ್ನು ಸತ್ತಿಲ್ಲ. ಮಿಸ್ಟರ್ ಶಂಕರ್, ಪೊಲೀಸ್ ಡಾಕ್ಟರ್ಸ್ ಫೊರೆನ್ಸಿಕ್ ರಿಪೋರ್ಟ್ ಕ್ಲಿಯರ್ ಆಗಿ ಬರೋ ತನಕ ನಿಮ್ಮನ್ನು ಸಸ್ಪೆಂಡ್ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇಟ್ಟಿದ್ದೀವಿ. Now you are under arrest. Arrest him. ನನ್ನ ನೇಟೋನ್ ಮೇಲೆ ಮುಗೀತು, ಉಳಿಯೋ ಮಾತೇ ಇಲ್ಲ. ಎಕ್ಸಾಕ್ಟ್ಲಿ ಸರ್. ಕರೆಕ್ಟ್ ಸರ್. ಚಾಪ್ಟರ್ ಕ್ಲೋಸ್. ಮೇಲ್ ನರ್ಸ್ ಕೃಷ್ಣನ್ ಕೊಲೆ ಸಂಬಂಧವಾಗಿ ಇನ್ಸ್ಪೆಕ್ಟರ್ ಶಂಕರ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ವೆರಿ ಗುಡ್. ಬ್ರಿಂಗ್ ಉಮೇಶ್ ಇಮಿಡಿಯೇಟ್ಲಿ ಫ್ರಮ್ ದ ನರ್ಸಿಂಗ್ ಹೋಮ್. ಆಲ್ ರೈಟ್. ಶಂಕರು, ಯಾಕಮ್ಮ? ಶಂಕರು, ಹಾ? ಏನಪ್ಪ ಇದೆಲ್ಲ? ಏನಿಲ್ಲಮ್ಮ, ಆತಂಕ ಪಡುವಂತದ್ದು ಏನು ನಡೆದಿಲ್ಲ. ಎಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೋಬೇಕು. ಓಪನ್ ದ ಡೋರ್. ಎಸ್ ಸರ್. 234. ಮಾ ಮಾ, ಏನಿಲ್ಲಮ್ಮ. ರಾಜ, ನಿನ್ನೆ ಸ್ಥಿತಿಲಿ ನೋಡ್ತೀನಿ ಅಂತ ನೀನ್ ತಿಳಿದಿರ್ಲಿಲ್ಲ ಅಲ್ವೇನಮ್ಮ? ಏನಮ್ಮ, ನಾನು ಕೊಲೆಗಾರ ಅಂತ ನೀನ್ ನಂಬ್ತೀಯ? ಹೌದು ಅಂತ ಹೇಳೋದಕ್ಕೆ ಸಾಕ್ಷಿಗಳಿದೆಯಾ ಹೊರತು ಇಲ್ಲ ಅಂತ ಹೇಳೋಕೆ ಯಾವ ಸಾಕ್ಷಿನೂ ಇಲ್ವಲ್ಲ. ಒಂದು ಸಲ ನನಗಿಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಆಗ್ಲಿ, ಸಾಕ್ಷ್ಯಗಳನ್ನ ನಾನು ಹಿಡ್ಕೊಂಡು ಬರ್ತೀನಿ. ಈ ಆವೇಶದಿಂದಾನೇ ನೀನ್ ಇವತ್ತಿಲ್ಲಿರೋ ಹಾಗಾಗಿತ್ತು. ಯಾವ ಆವೇಶದಿಂದ? ನಾನು ಹೊಡೆದ ಅವನು ಸತ್ತಿದ್ದು. ಎಷ್ಟು ಸಾವಿರ ಜನಕ್ಕೆ ನಾನು ಹೊಡೆದಿಲ್ಲ. ಮನುಷ್ಯ ಯಾವ ಜಾಗದಲ್ಲಿ ಹೊಡೆದ್ರೆ ಸಾಯ್ತಾನೆ, ಯಾವ ಜಾಗದಲ್ಲಿ ಹೊಡೆದ್ರೆ ಸಾಯೋದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಡಾಕ್ಟರ್ ರಿಪೋರ್ಟ್ ಆಗಿದೆಯಲ್ಲ ಅಣ್ಣ. ಇರುತ್ತೆ ಸಾವಿರ ರಿಪೋರ್ಟ್ ನಲ್ಲಿ. ನಮ್ಮಮ್ಮನ ಕೇಳಯ್ಯ, ನಾನು ಕೊಲೆಗಾರ ಹೌದು ಅಲ್ಲ ಅನ್ನೋದನ್ನ ಹೇಳ್ತಾಳೆ. ಅಯ್ಯೋ ಹುಚ್ಚಪ್ಪ, ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಕೊಲೆ ಮಾಡ್ತಾನೇನೋ? ನಿನ್ನ ಸ್ವಭಾವ ನನಗೆ ಗೊತ್ತಿಲ್ವೇನೋ? ಅಷ್ಟು ಸಾಕಮ್ಮ, ಆ ನಂಬಿಕೆ ಸಾಕಮ್ಮ ನನಗೆ. ನಿನ್ನ ಆಶೀರ್ವಾದ ಬಂದಿರ್ಲಿ. ಸತ್ಯ ಯಾವುದು ಅನ್ನೋದನ್ನ ನಾನು ತೋರಿಸ್ತೀನಿ. ಸರ್, ಓ ಟೈಮ್ ಆಯ್ತೇನಪ್ಪ. ಶ್ರೀಧರ, ಕರ್ಕೊಂಡು ಹೋಗಮ್ಮ. ಹೋಗಿದ್ ಬಾ. ಏನ್ ಆಗೋದಿಲ್ಲಮ್ಮ, ನನಗೆ ಏನು ಆಗೋದಿಲ್ಲ. ನೀನ್ ಧೈರ್ಯವಾಗಿ ಹೋಗಮ್ಮ, ಹೋಗಮ್ಮ. ಹೋಗಿದ್ನಮ್ಮ.
golden lion in the world of crime, now caught and kept in its own net. The golden lion has got enough strength to tear this dirty net and come out. ಬಾಯಿನಲ್ಲಿ ಹೇಳ್ಬಿಡಿ, ಅದನ್ನ ಮಾಡಿ ತೋರಿಸಿ. ಸವಾಲ್ ಹಾಕ್ತಾ ಇದೀಯಾ? ಖಂಡಿತ ಇಲ್ಲ. ಯಾಕೆ ಬಂದೆ ನೀನ್ ಇಲ್ಲಿಗೆ? ಅಪರಾಧಿಗಳನ್ನ ಹಿಡಿದು ಜೈಲಿಗೆ ತಳ್ತಾ ಇದ್ದೆ ನಾನು ಕಂಬಿ ಹಿಂದೆ ಹೇಗೆ ನಿಂತಿದ್ದೀನಿ ಅಂತ ನೋಡೋದಕ್ಕೆ ಬಂದಿದ್ದೀಯಾ? ಇಲ್ಲ, ನಿಮ್ಗೊಂದು ಮಾತು ಹೇಳಕ್ ಬಂದೆ. ಏನ್ ಮಾತು? ಅವ್ರಿಗಿಂತ ಹೆಚ್ಚಾಗಿ ನಾನ್ ದುಡ್ಡು ಕೊಟ್ರೆ ನನ್ ಪರವಾಗಿ ವಾದ ಮಾಡ್ತೀಯಾ? ಶಂಕರ್, ವ್ಯವಹಾರ ಅನ್ನೋದು ಬರೀ ನಿಷ್ಠುರವಾದ ಸತ್ಯದಿಂದಾನೇ ನಡ್ತಾ ಇಲ್ಲ. ಮನುಷ್ಯನಿಗೆ ಅವಶ್ಯಕ್ಕಿಂತ ಸಂದರ್ಭ ತಕ್ಕ ಜಾಣತನ, ಸಮಯಕ್ಕೆ ತಕ್ಕ ಸಂಯಮ ಬೇಕು. ನಿಮಗೆ ಕರ್ತವ್ಯದ ಮಾರ್ಗ ಗೊತ್ತೇ ಹೊರತು ಬದುಕೋಕೆ ದಾರಿ ತಿಳಿದಿಲ್ಲ. ನನಗೆ ಬದುಕೋದಕ್ಕೆ ದಾರಿ ಗೊತ್ತಿಲ್ಲ.